ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ದಿ ಸಿ ಇ ಟಿ ಆ್ಯಂಡ್ ನೀಟ್ ಅಪ್ಡೇಟ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕೆ ಸಿ ಟಿ ಹುಡುಗರಿಗೆ ಒಳ್ಳೆ ನ್ಯೂಸ್ ಅಂತ ಹೇಳ್ಬೋದು. ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ನೀವು ನೋಡ್ಬೋದು. ಕೆ ಇ ವೆಬ್ಸೈಟಲ್ಲಿ ಬಂದರೆ ನಿಮ್ಗೆ ಒಂದು ಅಫಿಷಿಯಲ್ ಆಗಿರೋಂಥ ವೆಬ್ಸೈಟ್ ಆಗಿರುತ್ತೆ. ಇದನ್ನು ಮೊದಲನೇದಾಗಿ ಒಂದು ಲಿಂಕ್ ಅನ್ನೋದು ಬಂದಿದೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆಲ್ರೆಡಿ ನಮ್ಮ ಒಂದು ಯಾರು ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಆಲ್ರೆಡಿ ತುಂಬ ಸಾಕಷ್ಟು ಮಾಹಿತಿ ತಿಳ್ಕೊಂಡಿದ್ರೆ ನಮ್ಮ ಕೆ ಇ ಡೈರೆಕ್ಟರ್ ಕೂಡ ಹೇಳಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಏನು, ಅದರಲ್ಲಿ ಯಾವ ಕಾಲೇಜಸ್ ಎಷ್ಟೆಷ್ಟು ಸೀಟ್ ಇರುತ್ತೆ ಅಂತ. ಈ ಪಿ ಡಿ ಎಫ್ನ ಡೌನ್ ಮಾಡ್ಕೊಂಡು ಒಂದು ಸರಿ ಅನಲೈಸಿಸ್ ಮಾಡಿ ನಾವು ಇವತ್ತು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಇನ್ಫಾರ್ಮೇಷನ್ ಕೊಡೋಕ್ಕೆ ಹೆಲ್ಪ್ ಮಾಡ್ತೀನಿ. ಮೊದಲನೇದಾಗಿ ಇದು ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಇದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಆಯಿತಾ. ಇದು ಫೈನಲ್ ಅಲ್ಲ, ಇನ್ನೊಂದು ಫೈನಲ್ ಆಗಿ ಬರುತ್ತೆ ಸೀಟ್ ಮ್ಯಾಟ್ರಿಕ್ಸ್. ಇದು ಒಂದು ಜಸ್ಟ್ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಲೈಕ್ ನಮ್ಮ ಒಂದು ಕಾಲೇಜಸಲ್ಲಿ ಇಷ್ಟು ಸೀಟ್ ಇದ್ದಾವೆ, ಇಷ್ಟು ಸೀಟ್ ಆದರೆ ನೀವು ನಮ್ಗೆ ಕೆ ಇ ಥ್ರೂ ನೀವು ಫಿಲ್ ಮಾಡಬೇಕು ಅಂತ ಒಂದು ಕೆ ಇದರಿಗೆ ಕೊಟ್ಟಿರುವಂಥ ಡೇಟ್ ಆಗಿರುತ್ತೆ. ಆಮೇಲೆ ಇದು ಫೈನಲ್ ಆಗಿ ಇನ್ನೂ ಸ್ವಲ್ಪ ಸೀಟ್ ಇನ್ಕ್ರೀಸ್ ಆಯಿತು ಅಂದರೆ ಅವರು ಏನಾದರೂ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡ್ಕೊಂಡು, ಕಾಲೇಜವರು ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿಕೊಂಡು ಇಲ್ಲ ಹೊಸ್ದಾಗಿ ಏನಾದರೂ ಇನ್ನೊಂದು ಕೋರ್ಸ್ ಆ್ಯಡ್ ಮಾಡೋಂಗಿದ್ರೆ ಈ ಥರ ಎಲ್ಲ ಈಗ ಡಿಸ್ಕಷನ್ ನಡೆಸಿ ಕಾಲೇಜಲ್ಲಿ ಮ್ಯಾನೇಜ್ಮೆಂಟು ಅವರೆಲ್ಲ ಒಂದು ಡಿಸ್ಕಷನ್ ಮಾಡಿ ಇನ್ನೊಂದು ಕೆ ಇದರಿಗೆ ಇನ್ನೊಂದು ಡೇಟಾ ಕೊಡ್ತಾರೆ. ಅದು ಇನ್ನೊಂದು ಸರಿ ಬಿಡ್ತಾರೆ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಅದು ಫೈನಲ್ ಆಗಿರುತ್ತೆ. ಇದು ಜಸ್ಟ್ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಈಗ ಎಲ್ಲ ಆಲ್ ಓವರ್ ಕರ್ನಾಟಕದಲ್ಲಿರುವಂಥ ಎಲ್ಲ ಕಾಲೇಜಸ್ಸು ಕೆ ಇ ಕೊಟ್ಟಿರೋಂಥ ಡೇಟಾ ಇದು 100% ಫಿಕ್ಸ್ ಆಗಿರುತ್ತೆ. ಇಷ್ಟು ಸೀಟ್ ಅಂದರೆ ಕನ್ಫರ್ಮ್ ಆಗಿ ಇದ್ದೇ ಇರ್ತವೆ ಆಯಿತಾ. ಈಗ ಏನು ಕೊಟ್ಟಿದ್ದಾರೆ ಈ ಡೇಟು ಇಷ್ಟು ಫಿಕ್ಸ್ ಆಗಿರುತ್ತೆ, ಬಟ್ ಇದಕ್ಕಿಂತ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ, ಯಾವುದೇ ಕಾರಣಕ್ಕೂ ಕಡಿಮೆ ಅಂದರೂ ಆಗೋದಿಲ್ಲ ಆಯಿತಾ. ಮೊದಲನೇದಾಗಿ ಈಗ ನೀವು ಸೀಟ್ ಮ್ಯಾಟ್ರಿಕ್ಸು ಅನೆಕ್ಸರೀಸ್ ಎಲ್ಲ ಓದ್ಕೊಂಡಿರ್ತಾರೆ. ಈಗ ಜಸ್ಟ್ ಕಾಲೇಜಸ್ನ ಯಾವತ್ತೇ ಆಗಲಿ ನಮ್ಮ ಒಂದು ಕೆ ಇದರು ಫಸ್ಟ್ ಯಾವತ್ತೇ ಆಗಲಿ ಗೌರ್ಮೆಂಟ್ ಕಾಲೇಜಸ್ನ ಕೊಡ್ತಾ ಹೋಗ್ತಾರೆ. ಮೊದಲನೇದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ಅದು ಒಂದು ಕಾನ್ಸ್ಟಿಟ್ಯೂಟ್ ಆಫ್ ಕಾಲೇಜ್ ವಿ ಟಿ ಯು, ಇದು ಚಿಂತಾಮಣಿ ಚಿಕ್ಕಬಳ್ಳಾಪುರದಲ್ಲಿರುವಂಥದ್ದು. ನೆಕ್ಸ್ಟ್ ಗೌರ್ಮೆಂಟು ಇಂಜಿನಿಯರಿಂಗ್ ಕಾಲೇಜು ಅರಸೀಕೆರೆ, ಈ ಥರ ಪ್ರತಿಯೊಂದು ಕಾಲೇಜಸ್ ಕೊಡ್ತಾ ಹೋಗ್ತಾರೆ. ನೀವು ಹಾಗೆ ನೋಡ್ತಾ ಹೋದರೆ ಸಾಕಷ್ಟು ಸಿಗ್ತವೆ. ಒಂದು ಎಕ್ಸಾಂಪಲ್ ಈಗ ಯಾವುದು ಸೆಕೆಂಡ್ ಕಾಲೇಜಸ್ದೆ ನೋಡೋಣ. ಇದೆ ಸೆಕೆಂಡ್ ಕಾಲೇಜ್ ಇದೆ, ಅದು ಅರಸೀಕೆರೆ ಹಾಸನ ಡಿಸ್ಟಿಕ್ದು. ಈ ಒಂದು ಕಾಲೇಜಸಲ್ಲಿ ನೋಡ್ಬೋದು ನೀವು ಈಗ ಎಷ್ಟು ಸೀಟ್ ಇದ್ದಾವೆ. ಟೋಟಲ್ ಸೀಟ್ ಬಂದ್ಬಿಟ್ಟು ನಿಮಗೆ 255 ಸೀಟ್ಸ್ ಇದೆ ಅನ್ನೋದಾದರೆ ಇದ್ದಾವೆ. ನಿಮಗೆ SNQ ಅಂಡರಲ್ಲಿ 12 ಸೀಟ್ಸ್ ಇದ್ದಾವೆ. ನೋಡಿ, ಇದನ್ನು ಮೇನ್ ಇಂಪಾರ್ಟೆಂಟ್. ಪ್ರತಿಯೊಂದು ಕಾಲೇಜಸಲ್ಲಿ ಎಷ್ಟು ಸೀಟ್ ಮ್ಯಾಟ್ರಿಕ್ಸ್ ಇದ್ದಾವೆ. ಕಂಪಲ್ಸರಿ 5 ಸೀಟ್ಸ್ ಅಂದರೆ 5% 5 ಸೀಟ್ಸ್ ಅಲ್ಲ 5% ಅಂದರೆ SNQ ಕೋಟಾದಲ್ಲಿ ಸೀಟ್ ಆದರೆ ಪ್ರತಿಯೊಂದು ಕಾಲೇಜಲ್ಲಿ ಆದರೆ ಇದ್ದೇ ಇರುತ್ತೆ. ಅದರಲ್ಲಿ ನಿಮ್ಮ ಒಂದು ಏನು 225 ಇದ್ದಾವೆ, ಅದರಲ್ಲಿ 12 ಸೀಟ್ಸ್ ಆದರೆ SNQ ಕೋಟ ಅಂಡರಲ್ಲಿ ಸಿಗುತ್ತೆ. SNQ ಕೋಟ ಅಂದರೆ ತುಂಬ ಕಡಿಮೆ ಅಮೌಂಟಲ್ಲಿ ಅದ್ರ ಇರುತ್ತೆ. ಅದ್ರ ಬಗ್ಗೆ ಡೀಟೇಲಾಗಿ ವೀಡಿಯೋ ಮಾಡಿದ್ದೀನಿ. ಇನ್ನೂ ಡೀಟೇಲಾಗಿ ವೀಡಿಯೋ ಬೇಕಾದ್ರೆ SNQ ಕೋಟ ಅಂತ ಕಮೆಂಟ್ ಹಾಕಿ, ಖಂಡಿತ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಆದರೆ ಕೊಡ್ತೀನಿ. SNQ ಕೋಟ ಆದರೆ ನಿಮಗೆ ಜಸ್ಟ್ 30,000 1 ಇಯರ್ ಫೀಸ್ ಆದರೆ ಕಟ್ಟು ಅಷ್ಟೇ ಮುಗಿದೋಗ್ಬಿಡುತ್ತೆ. ವಿತ್ ಸ್ಕಾಲರ್ಶಿಪ್ಪು ಬರುತ್ತೆ. SSP ಸ್ಕಾಲರ್ಶಿಪ್ ಏನೂ ತೊಂದರೆ ಆಗೋದಿಲ್ಲ. ನೆಕ್ಸ್ಟ್ ನಿಮಗೆ ಪ್ರತಿ ವರ್ಷನೂ ಅಷ್ಟೇ, ಜಸ್ಟ್ 1 ಇಯರ್ ಅಂತಲ್ಲ 4 ವರ್ಷ ಕೂಡ SNQ ಕೋಟಾದಲ್ಲಿ ಯಾರಿಗೆ ಸೀಟ್ ಸಿಗುತ್ತೆ ಅವ್ರು ಜಸ್ಟ್ 30 + 33,000 ಆದರೆ ಹೋದ ವರ್ಷ ಇತ್ತು. ಈ ವರ್ಷ ಆದರೆ ಎಷ್ಟು ಫೀಸ್ ಅನ್ನೋದಾದ್ರೆ ಹೇಳ್ತಾರೆ. ಅದು ಕೂಡ ಫೀಸ್ ಸ್ಟ್ರಕ್ಚರ್ ಕೂಡ ಬಿಡ್ತಾರೆ. ಅದ್ರ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಿರ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. SNQ ಕೋಟಾ ಬಗ್ಗೆ ಆದರೂ ನೀವು ಕಮೆಂಟಲ್ಲಿ ಹಾಕಿದ್ರೆ SNQ ಕೋಟಾ ಬಗ್ಗೆ ಆದರೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಈಗ ಡೈರೆಕ್ಟಾಗಿ ಬಂದುಬಿಟ್ಟು ಈಗ 5% ಅಂತ ಆಯಿತು. ಮತ್ತು ನಮ್ಮ ಒಂದು ಗೌರ್ಮೆಂಟ್ ಕಾಲೇಜಲ್ಲಾದರೂ 5% ಆಯಿತು. ಬೇರೆ ಒಂದು ಕಾಲೇಜಸ್ಸಲ್ಲೂ ಅಷ್ಟೇ ಇರುತ್ತೆ ಅಂತ ಕೇಳಿದ್ರೆ ಖಂಡಿತ ಬೇರೆ ಒಂದು ಪ್ರೈವೇಟ್ ಕಾಲೇಜ್ ಅದರದ್ದು ಹಿಂಗೆ ತಲ್ಲ. ನೀವು ನೋಡಿ, ಇಲ್ಲಿ 98 ಪೇಜ್ ಇದೆ. ಅದು ನಾವು ಹಂಗೆ ನೋಡ್ತಾ ಹೋದರೆ ಸಾಕಷ್ಟು ಕಾಲೇಜಸ್ ಆದರೆ ಸಿಗ್ತಾ ಹೋಗ್ತವೆ. ಎಷ್ಟು ಕಾಲೇಜಸ್ ಸಿಗ್ತಾವೆ ಅಂದರೆ ನಿಮಗೆ ಲೈಕ್ ನೋಡಿ, ಈ ಒಂದು ಕಾಲೇಜಸ್ ದೊಡ್ಡದಾಗಿದೆ. ಅದೇನಪ್ಪ JSS ಅಕಾಡೆಮಿಕ್ ಟೆಕ್ನಿಕಲ್ ಎಜುಕೇಷನ್ಸ್ ಬೆಂಗಳೂರು. ಇದು ಒಂದು ಬೆಂಗಳೂರಲ್ಲಿರುವಂಥ ಕಾಲೇಜಸ್ಸು. ಈ ಕಾಲೇಜ್ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ, ನೀವು ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಏನು ಮಾಡಬೇಕಂದ್ರೆ, ಈಗ ಒಬ್ಬ ಯಾರೇ ಆಗಲಿ ಒಂದು ಕಾಲೇಜಸ್ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಫಸ್ಟ್ ಏನು ಅನಾಲಿಸಿಸ್ ಮಾಡಬೇಕು. ಜಸ್ಟ್ ಒಬ್ಬ ಯೂಟ್ಯೂಬರ್ ಹೇಳಿದ ತಕ್ಷಣ ನೀವು ಅದನ್ನೇ ಫೈನಲಾಗಿ ಅನ್ಕೋಬೇಡಿ. ಅವನು ಅನುಭವದಿಂದನೇ ಹೇಳಿರಲಿ, ಅನುಭವ ಇಲ್ಲದೇ ಇರಲಿ, ನೀವು ಅದ್ರ ಬಗ್ಗೆ ಅನಲೈಸ್ ಮಾಡಬೇಕಂದ್ರೆ ನಿಮಗೆ ಕಾಲೇಜ್ 365, ಕಾಲೇಜ್ ದುನಿಯಾ, ಈ ಥರ ಒಂದು ಅಫಿಷಿಯಲ್ಸ್ ವೆಬ್ಸೈಟ್ ಸಿಗ್ತವೆ. ಅದರಲ್ಲಿ ಕಾಲೇಜಸ್ಸು ಬೇಕಾಬಿಟ್ಟು ವೆಬ್ಸೈಟ್ ಮಾಡಿರ್ತಾರೆ. ಅದ್ರ ಬಗ್ಗೆ ಹೋಗಬೇಡಿ. ಯಾವುದು ಟ್ರಸ್ಟೆಡ್ ಇರುತ್ತೆ, ಆಲ್ರೆಡಿ ಎಷ್ಟು ರೇಟಿಂಗ್ ತಂದಿದೆ, ಎಷ್ಟು ವ್ಯೂ, ಆ ಒಂದು ವೆಬ್ಸೈಟಲ್ಲಿ ಹೋಗಿ ಅಲ್ಲಿ ಪ್ಲೇಸ್ಮೆಂಟ್ ಆದರೆ 100% ಎಷ್ಟಾಗಿದೆ, ಮತ್ತು ಆ ಕಾಲೇಜ್ ರ್ಯಾಂಕಿಂಗ್ ಏನು, AICTE ರ್ಯಾಂಕಿಂಗ್ ಏನು, NRF ರ್ಯಾಂಕಿಂಗ್ ಏನು, ಇವೆಲ್ಲ ನೋಡಬೇಕಾಗುತ್ತೆ. ಮತ್ತು ಜಸ್ಟ್ ಈ ವರ್ಷ ಆದರೆ 100% ಪ್ಲೇಸ್ಮೆಂಟ್ ಅಂತ ಹಾಕ್ತಾರೆ. ನಿಮಗೆ ಗೊತ್ತಿಲ್ಲ, ಯಾಕಂದರೆ ಇವಾಗ KCT ನೀವು ಅಡ್ಮಿಷನ್ ಆಗ್ತದೆ. 100% ಪ್ಲೇಸ್ಮೆಂಟ್ ಅಂದರೆ ಹೆಂಗಂದರೆ ಜಸ್ಟ್ 1-2-3 ಲ್ಯಾಕ್ ಕೂಡ ಪ್ಲೇಸ್ಮೆಂಟ್ ಮಾಡಿ ಕಳಿಸಿ ನಮ್ಮದು ಎಲ್ಲ ಒಟ್ಟಿನಲ್ಲಿ ಹೆಂಗೋ ಒಂದು ಯಾವುದೋ ಒಂದು ಕಂಪ್ನಿ ಕಳಿಸ್ಬಿಡ್ಬೇಕು. ಅದು ಏನೇ ಕೆಲಸ ಇರಲಿ, ಲೈಕ್ ನಿಮಗೆ ಇಂಜಿನಿಯರಿಂಗೇ ರಿಲೇಟೆಡ್ ಇರಲಾರಂಥ ಕೆಲಸ ಕೂಡ ಕಳಿಸಿ 100% ಪ್ಲೇಸ್ಮೆಂಟ್ ಆದರೆ ತಮ್ಮ ಒಂದು ಬ್ಯಾನರ್ ಹಾಕೊಳ್ಳೋಂಥ ತುಂಬ ಕಾಲೇಜಸ್ ಇದ್ದಾವೆ ಆಯಿತಾ. ಅದಕ್ಕೋಸ್ಕರ ನಿಮ್ಮ ಒಂದು ಪ್ಲೇಸ್ಮೆಂಟು ಅವ್ರದ್ದು ಪ್ಯಾಕೇಜಸ್ ನೋಡಿ ಆಯಿತಾ. ಆ ಪ್ಯಾಕೇಜಸ್ ಆದರೆ ನೋಡಿ ಜಸ್ಟ್ 2 ಲ್ಯಾಕ್ 1 ಲ್ಯಾಕ್ ಯಾರೇ ಒಂದು ಕಂಪ್ನಿ ಆದರೆ ಕೊಡಲ್ಲ. ಜಸ್ಟ್ 30, 12, 15 ಈ ಥರ ಕೊಡ್ತಾ ಹೋದವ್ರಿಗೆ ಅವ್ರಿಗೆ ಸಾಫ್ಟ್ವೇರ್ ರಿಲೇಟೆಡ್ ಕೆಲಸ ಸಿಕ್ಕಿರುತ್ತೆ. ಅದಕ್ಕೆ ಪ್ರತಿಯೊಂದು ಆದರೆ ನಾನು ಹೇಳೋದು, ನಿಮ್ಮ ಒಂದು ಅಫಿಷಿಯಲಾಗಿ ನೋಡಬೇಕಂದ್ರೆ ಫಸ್ಟ್ ಒಂದು ಟ್ರಸ್ಟೆಡ್ ಇರೋಂಥ ವೆಬ್ಸೈಟ್ಗೆ ಹೋಗಿ ನಾನು ಹೇಳ್ತೀನಿ ನೋಡಿ, ಕಾಲೇಜ್ ದುನಿಯಾ ಮತ್ತು ಕಾಲೇಜ್ 365 ಇವೇನಿದ್ದಾವೆ ಒಂದೆರಡು ವೆಬ್ಸೈಟ್ ಆದರೆ ನಿಮಗೆ ಟ್ರಸ್ಟೆಡ್ ಆಗಿರುತ್ತೆ. ಅದ್ರ ಬಗ್ಗೆ ಚೆಕ್ಔಟ್ ಮಾಡಬೇಕಂತ ಅದ್ರ ಬಗ್ಗೆ ತಿಳಿಸಿ ಅಂದರೆ ಅಬೌಟ್ ಕಾಲೇಜ್ ಅಂತದ್ದು ಕಮೆಂಟ್ ಹಾಕಿ, ಕಾಲೇಜ್ ಅಂತ ಹಾಕಿ ಅಷ್ಟೇ ಸಾಕು. ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ತಿಳಿಸ್ತೀನಿ. ಈಗ ಒಂದು ಈ ವಿಡಿಯೋದಲ್ಲಿ ಬಂದುಬಿಟ್ರೆ ನಿಮಗೆ ಟೋಟಲ್ ಕಾಲೇಜಸ್ ಸೀಟ್ ಎಷ್ಟಿದ್ದಾವೆ ನಿಮಗೆ ಬಂದುಬಿಟ್ರೆ
210 ಕಾಲೇಜಸ್ ನೋಡಿ. ಟೋಟಲ್ ಇಲ್ಲಿ ಕಮೆಂಟ್ ಕೆದಲ್ಲಿ 252 ಇದ್ದಾವೆ. ಈಗ ನಮಗೆ ಬಂದಿರೋದು ಕೆ ಥ್ರೂ ಸೀಟ್ಸ್ ಆದರೆ ಬೇಕಿರೋದು. ಕೆ ಥ್ರೂ ಸೀಟ್ಸಲ್ಲಿ ಬಂದ್ಬಿಟ್ಟು ನಮಗೆ ಇಲ್ಲಿ 354 ಸೀಟ್ಸ್ ಆದರೆ ಇದ್ದಾವೆ. ನೋಡಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಒಂದು ನೋಡಿ ಇದರಲ್ಲಿ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ನೀವು ಎಲ್ಲ ನೀಟಾಗಿ ಅರ್ಥ ಮಾಡ್ಕೊಂಡು ಹೋಗಬೇಕು. 45% ಪ್ರತಿಯೊಂದು ಯಾವುದೇ ಒಂದು ಕಾಲೇಜಸ್ ಇರಲಿ ಅದರ 45% ಕೆ ಥ್ರೂ ಸೀಟ್ಸ್ ಹೋಗಲೇಬೇಕಾಗಿರುತ್ತೆ. ಅದರಲ್ಲಿ ನಿಮಗೆ 354 ಕಾಲೇಜಸ್ ಆದರೆ ಏನಾಗಿರುತ್ತೆ ನಿಮಗೆ ಒಂದು ಕಾಲೇಜ್ ಇದೇ ಒಂದು ಕಾಲೇಜಸ್ ಎಲ್ಲ 350 ಇರಬೇಕಂದ್ರೆ ಈ ಒಂದು ಕಾಲೇಜಸ್ಸಲ್ಲಿ ಆದರೆ 354 ಇದೆ. ಆ 354 ಕೆ ಥ್ರೂ ಅಡ್ಮಿಷನ್ ಆಗುತ್ತೆ. ಆಯಿತಾ. ಇನ್ನು ಮಿಕ್ಕಿದ್ದು ಬೇರೆ ಕಮೆಂಟ್ಗೆ 30% ಕೊಟ್ಟಿರ್ತಾರೆ, ಮ್ಯಾನೇಜ್ಮೆಂಟಿಗೆ 210 ಸೀಟ್ಸ್ ಆದರೆ ಟೋಟಲಿ ಇಲ್ಲಿ ಏನಿದೆ 354, 252, 210 ಇಷ್ಟು ಸೀಟ್ಸ್ ಆದರೆ ಈ ಒಂದು ಕಾಲೇಜಸ್ ಅವೈಲೇಬಲ್ ಇರುತ್ತೆ. ಟೋಟಲ್ 840 ಸೀಟ್ಸ್ ಆದರೆ ಅವೈಲೇಬಲ್ ಇರುತ್ತೆ. ಆಯಿತಾ. ಇಲ್ಲಿ ಕಾಣಿಸ್ತಿದೆಯಲ್ವಾ 840 ಆದರೆ ಟೋಟಲ್ ಸೀಟ್ಸ್ ಇದ್ದಾವೆ. ಅದರಲ್ಲಿ ಯಾವ ಥರ ನಮ್ಮ ಒಂದು ಕೆಯಿಗಾದರೆ 378 ಸೀಟ್ಸ್ ಆದರೆ ಕೆಯಿಗೆ ಆದರೆ ಕೊಡ್ತಾಯಿದ್ದಾರೆ. ಅಂದರೆ 45% ಕೆ ಸೀಟ್ ಹತ್ರ ಹೋಗುತ್ತೆ. ಅದರಲ್ಲಿ ನಿಮಗೆ 42 ನೋಡಿ ಇದು ಮೇನು 42 ಸೀಟ್ಸ್ ಆದರೆ ಎಸ್ ಎನ್ ಕ್ಯೂ ಕೋಟಾದಲ್ಲಿ ಸಿಗುತ್ತೆ. ಎಸ್ ಎನ್ ಕ್ಯೂ ಕೋಟ ಅಷ್ಟೊಂದು ಇಂಪಾರ್ಟೆಂಟಾ? ಒಬ್ಬೊಬ್ಬರಿಗೆ ಯಾರು ಬ್ಯಾಕ್ಗ್ರೌಂಡ್ ಸರಿ ಇಲ್ಲ, ನಾವು ಮಿಡಲ್ ಕ್ಲಾಸ್ ಅಂತ ಇರ್ತಾರಲ್ಲ ಆ ಒಂದು ವಿದ್ಯಾರ್ಥಿ ಎಸ್ ಎನ್ ಕ್ಯೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಅವ್ನು ಎಫರ್ಟ್ಸ್ ಹಾಕಕ್ಕೆ ರೆಡಿ ಇರ್ತಾನೆ. ಒಂದು ಚೆನ್ನಾಗಿರೋ ಕಾಲೇಜಲ್ಲಿ ಅಡ್ಮಿಷನ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ನಾನು ಒಳ್ಳೆ ಪ್ಲೇಸ್ಮೆಂಟ್ ಆದರೂ ಹೊರಗಡೆ ಅದು ತೊಗೊತೀನಿ ಆ ಕ್ಯಾಂಪಸಲ್ಲಿ. ಬಟ್ ನನಗೆ ಬರ್ಡನ್ ಆಗ್ತಿದೆ, ಯಾಕಂದರೆ ತುಂಬ ಕಷ್ಟ ಆಗ್ತಿದೆ ಇವಾಗ. ಯಾಕಂದರೆ ನಾನು ಇಂಜಿನಿಯರಿಂಗ್ 4 ವರ್ಷದ ಫೀಸ್ ಪೇ ಮಾಡೋಕ್ಕೆ ರೆಡಿ, ಅಷ್ಟೊಂದು ಲಕ್ಷಾಂಗಟ್ಟಲೆ ಅಮೌಂಟ್ ಪೇ ಮಾಡೋಕ್ಕೆ ರೆಡಿ ಇಲ್ಲ. ಈ ಥರ ವಿದ್ಯಾರ್ಥಿಗಳು ಎಸ್ ಎನ್ ಕ್ಯೂ ಕೋಟ ಅಂಡರಲ್ಲಿ ಹೋಗಲೇಬೇಕಾಗುತ್ತೆ. ಅದು ಬೇರೆ ದಾರಿ ಇಲ್ಲ. ನಿಮ್ಮ ರ್ಯಾಂಕ್ ಚೆನ್ನಾಗಿಲ್ಲ ಅಂದರೆ ಎಸ್ ಎನ್ ಕ್ಯೂ ಕೋಟಾಗೆ ಹೋಗಬೇಕಾಗುತ್ತೆ. ಇಲ್ಲ ನನ್ನ ರ್ಯಾಂಕ್ ಚೆನ್ನಾಗಿದೆ ಎಸ್ ಎನ್ ಕ್ಯೂ ಕೋಟ ಬೇಡ, ಟಾಪ್ ಕಾಲೇಜಸ್ ಬೇಕಂದರೆ ಟಾಪ್ ಕಾಲೇಜಸ್ನ ಹುಡುಕೊಳ್ಳಿ. ಯಾಕಂದರೆ ನಿಮಗೆ ನಿಮ್ಮ ಕೆರಿಯರ್ ಮೇಲೆ ಅಷ್ಟೊಂದು, ಯಾಕಂದರೆ ಅಪ್ಪ ಅಮ್ಮ ಸ್ಟ್ರೆಂತ್ ಇದ್ದಾರೆ. ಒಂದು ಸ್ವಲ್ಪ ಯಾರು ವೀಕ್ ಇದ್ದಾರೆ ಅಷ್ಟೇ ಹೇಳ್ತೀರ ನಾನು. ಅಪ್ಪ ಅಮ್ಮ ಸ್ವಲ್ಪ ಚೆನ್ನಾಗಿದ್ದಾರೆ, ಅಮೌಂಟ್ ಪೇ ಮಾಡೋಕ್ಕೆ ರೆಡಿ ಇದೆ ಅಂದರೆ ಖಂಡಿತ ನೀವು ಒಳ್ಳೆ ಕೆರಿಯರ್ ಕೂಡ ಮುಂದೆ ಹೋಗುತ್ತೆ. ಅದಕ್ಕೋಸ್ಕರ ಟಾಪ್ ಕಾಲೇಜಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಐಡಿಯಾ ಸಿಗಲಿ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಆದರೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತಂದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿರಿ, ನಿಮ್ಮ ಫ್ರೆಂಡ್ ಜೊತೆ ಅದು ಶೇರ್ ಮಾಡಿ. ನೆಕ್ಸ್ಟ್ ಹಾಗೆ ಇನ್ನೂ ಒಂದು ಲಾಸ್ಟ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನೋಡಿ. ಇದು ಒಂದು ಕಾಲೇಜಸ್ ದೊಡ್ಡದಾಗಿದೆ. ಜವಾಹರ್ಲಾಲ್ ನೆಹರು ನ್ಯೂ ಕಾಲೇಜಸ್ ಆಫ್ ಇಂಜಿನಿಯರಿಂಗ್, ಇದು ಶಿವಮೊಗ್ಗದಲ್ಲಿರುವಂಥ ಕಾಲೇಜಸ್ ಆಗಿರುತ್ತೆ. ಇದು ಒಂದು ಕಾಲೇಜ್ ಕೋಡ್ ಕೂಡ ನೋಡ್ಕೊಳ್ಳಿ. ಇದರಲ್ಲಿ ಟೋಟಲ್ ಸೀಟ್ಸ್ ಬಂದ್ಬಿಟ್ಟು 1020 ಸೀಟ್ಸ್ ಇದ್ದಾವೆ ಈ ಕಾಲೇಜಲ್ಲಿ. ಅದರಲ್ಲಿ 459 ಸೀಟ್ಸ್ ಆದರೆ ಕೆ ಥ್ರೂ ಅಡ್ಮಿಷನ್ ಆದರೆ ಆಗ್ತೀರಿ ನೀವು. ಮಿಕ್ಕಿದ್ದು ಬೇರೆ ಬೇರೆ ಒಂದು ಯಾವ ಕೋಟಾಗೆ ಎಷ್ಟೆಷ್ಟು ಅಂದರೆ ಕಮೆಂಟ್ಗೆ ಎಷ್ಟು, ಮ್ಯಾನೇಜ್ಮೆಂಟಲ್ಲಿ ಎಷ್ಟು ಸೀಟ್ಸ್ ಆದರೆ ನಿಮಗೆ ಅಲ್ಲಿ ಕಾಣಿಸುತ್ತೆ. ಅದಕ್ಕೆ ಎಲ್ಲರೂ ಮ್ಯಾನೇಜ್ಮೆಂಟ್ ಸೀಟಲ್ಲಿ ಹೋಗಿ ಅಡ್ಮಿಷನ್ ಆಗಬೇಡಿ. ಯಾಕೆ ಅಂತ ಹೇಳ್ತೀನಿ ನಾನು, ಇದೇ ಒಂದು ರೀಸನಿಂದ. ಯಾಕಂದರೆ ನಮ್ಮ ಮ್ಯಾನೇಜ್ಮೆಂಟಲ್ಲಿ ಸೀಟ್ಸ್ ಇನ್ನೂ 10 ಸೀಟ್ಸ್ ಇದ್ದಾವೆ, ಇಲ್ಲ 5 ಸೀಟ್ಸ್ ಇದ್ದಾವೆ, ಜಸ್ಟ್ 2 ಸೀಟ್ಸ್ ಇದ್ದಾವೆ. ಈ ಥರ ಎಲ್ಲ ಕಾಲೇಜಸಲ್ಲಿ ಹೇಳೋದು ಇದೇ ಒಂದು ರೀಸನ್. ಆಯಿತಾ. ನೀವು ಇದು ಯಾವುದೇ ಒಂದು Tier 3 ಕಾಲೇಜಸ್ಗಾದರೂ ಹೋಗಿ, ಯಾವುದೇ ಒಂದು ನೀವು ಮ್ಯಾನೇಜ್ಮೆಂಟು ಸೀಟಲ್ಲಿ ಅಂಡರ್ ಹೋಗ್ತಿದ್ದೀನಿ ಅಂದರೆ ಎಲ್ಲ ಒಂದು ಕಾಲೇಜಸ್ ಆದರೆ ಇದೇ ಹೇಳ್ತಾ ಇರ್ತಾರೆ. ಏನಪ್ಪ ಅಂದರೆ ನಿಮಗೆ ನಮ್ಮ ಕಾಲೇಜಸಲ್ಲಿ ಇಷ್ಟೇ ಕಡಿಮೆ ಸೀಟ್ ಇದೆ, ಅದಕ್ಕೋಸ್ಕರ ನೀವೇನು ಮಾಡಬೇಕು ಇಲ್ಲಿ ನೋಡ್ಕೊಳ್ಳಿ. ನೀವು ನೋಡಿ 1020 ಸೀಟ್ಸ್ ಇದ್ದಾವೆ. ಅದರಲ್ಲಿ ಕೆ ಅಡ್ಮಿಷನ್ನೇ ನೀವು 459 ಹೋಗ್ತಿದ್ದೀರಾ. ಇನ್ನು ಮಿಕ್ಕಿದ ಕಮೆಂಟ್ ಕೆದಲ್ಲಿ ಕೂಡ ಅವರು ಮಾತ್ರ ಪಕ್ಕಾ ಫಿಲ್ ಮಾಡಿಬಿಡ್ತಾರೆ 306 ಸೀಟ್ಸ್ ಆದರೆ ಅಲ್ಲಿರೋದು. ಯಾಕಂದರೆ ಆಲ್ ಓವರ್ ಇಂಡಿಯಾ ಬಂದ್ಬಿಡ್ತಾರೆ. ಕಮೆಂಟ್ ಕೆದಲ್ಲಿ ಅಡ್ಮಿಷನ್ ಆಗಿಬಿಡುತ್ತೆ, ಕೆ ಕೂಡ ಅಡ್ಮಿಷನ್ ಆಗಿಬಿಡ್ತಾರೆ. ಇನ್ನು ಮ್ಯಾನೇಜ್ಮೆಂಟ್ ಸೀಟೇ ಫಿಲ್ ಆಗೋಲ್ಲ. ನಾನು ಯಾಕಂದರೆ ಎಲ್ಲ ಎಷ್ಟೊಂದು ಜನ ಪೇರೆಂಟ್ಸ್ ಮೊನ್ನೆ ಫೋನ್ ಮಾಡಿದ್ರು, ಈ ಒಂದು ಎಕ್ಸ್ ಅನ್ನೋ ಕಾಲೇಜ್, ಆ ಕಾಲೇಜ್ ನೇಮ್ ಮೆನ್ಷನ್ ಮಾಡಲ್ಲ, ಆ ಒಂದು ಎಕ್ಸ್ ಅನ್ನೋ ಕಾಲೇಜಸಲ್ಲಿ ಇವಾಗ 7 ಲ್ಯಾಕ್ ಕೇಳ್ತಾ ಇದ್ದಾರಂತೆ. ಅದು ಅವ್ನಿಗೆ ಇಷ್ಟ ಇಲ್ಲ ಬ್ರ್ಯಾಂಚ್ ಕೂಡ. ಆಯಿತಾ. ಆ ಹುಡುಗನ ಸ್ಟೂಡೆಂಟ್ಸ್ಗೆ ಇಂಟ್ರೆಸ್ಟ್ ಇಲ್ಲ, ಬಟ್ ಆ ಕಾಲೇಜ್ ಬೇಕಂತೆ. ಈಗ ಅವ್ರಿಗೆ ನಮ್ಮ ಹತ್ರ ಸೀಟ್ಸ್ ಬರೀ 2 ಸೀಟ್ಸ್ ಇದ್ದಾವೆ, ಅಡ್ಮಿಷನ್ ಆಗ್ತೀನಿ ನೋಡಿ. ಇಲ್ಲೇ ನೋಡ್ಕೊಳ್ಳಿ ನೀವು ಎಷ್ಟೊಂದು ಸೀಟ್ಸ್ ಆದರೆ ಅವೈಲೇಬಲ್ ಇದೆ ತುಂಬ ಕಾಲೇಜಸಲ್ಲಿ. ನೀವು ಖಂಡಿತ ಈ ವಿಡಿಯೋನ ನೋಡಿದರೆ ನಿಮಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಯಾರು ಮ್ಯಾನೇಜ್ಮೆಂಟ್ ಸೀಟಲ್ಲಿ ಅಡ್ಮಿಷನ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದಾರೆ ಅವ್ರಿಗೆ. ಯಾಕಂದರೆ ಪ್ರತಿ ವರ್ಷ ಸೀಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಇಷ್ಟು ಸೀಟ್ ಮಾತ್ರ ಇವಾಗ ನಮ್ಮ ಅಂದರೆ ಕೆಗೆ ಸರೆಂಡರ್ ಮಾಡಿದ್ದಾರೆ. ಅಂದರೆ 459 ಸೀಟ್ಸ್ ಆದರೆ ಕೆಗೆ ಫಸ್ಟು ಕಾಲೇಜಸ್ದು ಅದೇ ಒಂದು ಬಿಸ್ನೆಸ್ ಅಂತಲೇ ಹೇಳ್ಬೋದು. ಯಾಕೆ ಜಸ್ಟ್ 45 ಸೀಟ್ಸ್ ಕೊಡೋಣ ಅಷ್ಟೇ, 45% ಕೊಡೋಣ, ಮಿಕ್ಕಿದ ಆಮೇಲೆ ಬಿಟ್ಬಿಡೋಣ ಅಂತಾರೆ. ಆಮೇಲೆ ಇಷ್ಟು ಅಡ್ಮಿಷನು ಅಂದರೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ಗೆ ಇಷ್ಟು ಸೀಟ್ಸ್ ಫಿಲ್ ಆಗ್ಬಿಡುತ್ತೆ. ಆಮೇಲೆ ಮ್ಯಾನೇಜ್ಮೆಂಟ್ ಸೀಟಲ್ಲೇ ಇನ್ನೂ ಏನು ಎಕ್ಸಾಂಪಲ್ಲು ನಾನು ಈ ಒಂದು ಕಾಲೇಜ್ ಮೆನ್ಷನ್ ಮಾಡಿ ಹೇಳ್ತಿಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾರೇ ಒಂದು ಈ ಕಾಲೇಜಸ್ ಸ್ಟೂಡೆಂಟ್ಸು ಪೇರೆಂಟ್ಸ್ ನೋಡ್ತಾಯಿದ್ರೆ ಮಿಕ್ಕಿದ್ದು ಏನೋ ಸೀಟ್ಸ್ ಇದ್ದಾವೆ. ಲೈಕ್ ಇನ್ನು ಮ್ಯಾನೇಜ್ಮೆಂಟಲ್ಲಿ ಎಷ್ಟು ಎಲ್ಲಿ ಕಾಣಿಸ್ತಿಲ್ಲಲ್ಲೋ 225 ಸೀಟ್ಸ್ ಏನಿದ್ದಾವೆ ಅದರಲ್ಲಿ ಕೂಡ ಫಿಲ್ ಆಗೋಲ್ಲ. ಜಸ್ಟ್ 100 ಸೀಟ್ಸ್ ಫಿಲ್ ಮಾಡೋಕ್ಕೆ ಮ್ಯಾನೇಜ್ಮೆಂಟಲ್ಲಿ ಕಷ್ಟ. ಎಲ್ಲ ಕಾಲೇಜಸ್ ಎಷ್ಟೋ ಕಾಲೇಜಸ್ ನೋಡ್ತೀವಿ. ಅವಾಗ ಏನು ಮಾಡ್ತಾರೆ, ಇನ್ನೂ 150 ಕಾಲೇಜಸ್ ಕೆಗೆ ಕೊಡ್ತಾರೆ. ಇಲ್ಲಿಗ ಫಸ್ಟು 45% ಕಂಡೀಷನ್ ಇತ್ತು, ಇನ್ನು ಮಿಕ್ಕಿ ಸೀಟ್ಸ್ ಕೂಡ ಕೆಗೆ ಕೊಡ್ತಾರೆ. 3rd ರೌಂಡಲ್ಲಿ, ಇಲ್ಲಾಂದರೆ 2nd ರೌಂಡಲ್ಲಿ, ಇಲ್ಲಾಂದರೆ ಲಾಸ್ಟಿಗೆ ಒಂದು ರೌಂಡ್ ನಡೀತದೆ. ಅದೆಲ್ಲೂ ಕಾಣಿಸಲ್ಲ ನಿಮಗೆ. ಡೈರೆಕ್ಟಾಗಿ ಅದು ಬೇಕಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇದ್ದರೆ ಅದ್ರದ್ದು ವೆಬ್ಸೈಟಲ್ಲೂ ಕೂಡ ಕೊಡಲ್ಲ. ಸಡನ್ನಾಗಿ ಇಷ್ಟು ಸೀಟ್ ಇದ್ದಾವೆ ಯಾರು ಬಂದು ಒಂದು ಮೆನ್ಷನ್ ಮಾಡ್ತಾರೆ, ಜಸ್ಟು ಈ ಥರ ಸೀಟ್ಸ್ ಇದ್ದಾವೆ, ಯಾರಿಗೂ ಸೀಟ್ ಸಿಕ್ಕಿಲ್ಲ ಜಸ್ಟ್ ಬಂದು ನಮ್ಮ ಕೆ ಹತ್ರನೇ ಬಂದು ನಿಮ್ಮ ಸೀಟ್ ತೊಗೊಂಡು ಹೋಗ್ಬಿಡಿ. ಆ ಥರ ಅದು ಲಾಸ್ಟಲ್ಲಿ ನಡೀತದೆ. ತುಂಬ ಸೀಟ್ಸ್ ಅಂದರೆ ಈಗ ಮ್ಯಾನೇಜ್ಮೆಂಟ್ ಸೀಟರ್ ಕೂಡ ಅವ್ರು ಸರೆಂಡರ್ ಮಾಡಿದ್ರಂದರೆ ಅವಾಗ ನಡೆಯುವಂಥ ಪ್ರೋಸೆಸ್ ಆಗಿರುತ್ತೆ. ಅವಾಗ ಏನಾಗುತ್ತೆ, ಈ 150 ಸೀಟ್ಸು ಇಲ್ಲಾಂದ್ರೆ 100 ಸೀಟ್ಸ್ ಏನು ಕಾಲೇಜಸ್ ಮ್ಯಾನೇಜ್ಮೆಂಟ್ ಸೀಟ್ ಉಳಿದಿರ್ತಾರೆ ಅವಾಗೂ ಕೆ ಕೊಡ್ತಾರೆ. ಅವಾಗ ಕೆ ಇದ್ದರೂ ಕೂಡ ಆ ಸೀಟ್ಸ್ನ ಫಿಲ್ ಮಾಡಿ ಕೊಡ್ತಾರೆ. ಈ ಒಂದು ಮಾಹಿತಿ ತುಂಬ ಪೇರೆಂಟ್ಸ್ಗಾಯಿತು ಸ್ಟೂಡೆಂಟ್ಸ್ಗಾದ್ರೆ ತಿಳಿದಿಲ್ಲ. ಅದಕ್ಕೋಸ್ಕರ ಸಡನ್ನಾಗಿ ನೀವು ಯಾವುದೇ ಕಾರಣಕ್ಕೂ
ಪ್ರೈವೇಟ್ ಸೀಟ್ಸ್ಗೆ ಅಡ್ಮಿಷನ್ ಆಗಕ್ಕೆ ಹೋಗಬೇಡಿ. ಕೆ ಇದಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಖಂಡಿತ ಸೀಟ್ ಸಿಗುತ್ತೆ. ಯಾವುದೇ ಒಂದು ಕೋರ್ಸ್ ಆದ್ರೆ ನೋಡ್ತಾ ಇರಲಿ ನೀವು, ಈಗ ಇಂಜಿನಿಯರಿಂಗ್ ಅದಾಗಿರಲಿ, ಬೇರೆ ಒಂದು ಕೋರ್ಸ್ ಆದ್ರೆ ನೋಡ್ತಾ ಇರಲಿ, BSc ನರ್ಸಿಂಗ್ ಆಗಿರಲಿ, ಇಲ್ಲ B ಫಾರ್ಮಾ, D ಫಾರ್ಮಾ, ಅಗ್ರಿಕಲ್ಚರ್, ಎಲ್ಲ ಒಂದು ಸೀಟು ನೀವು ಕೆ ಇದಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಖಂಡಿತ ಸೀಟ್ ಆದರೆ ಸಿಗುತ್ತೆ ನಿಮಗೆ. ಯಾವುದೇ ಕಾರಣಕ್ಕೂ ಸಡನ್ನಾಗಿ ಮ್ಯಾನೇಜ್ಮೆಂಟ್ಗೆ ಇವಾಗ ಅಡ್ಮಿಷನ್ ಹಾಕೋಬೇಡಿ. ಆಯಿತು, ನಿಮಗೆ ರ್ಯಾಂಕು ತುಂಬ ತೀರಾ ಕಡಿಮೆ ಇದೆ, ನಾನು ಹೋಗಲೇಬೇಕು ಅಂತ ಒಂದು ಪರಿಸ್ಥಿತಿ ಅಂದರೆ ಹೋಗಿ. ಯಾಕಂದರೆ ಮ್ಯಾನೇಜ್ಮೆಂಟ್ ಸೀಟ್ ಕೂಡ ಸ್ವಲ್ಪ ಒಂದೊಂದು ಕಾಲೇಜಸ್ಸಲ್ಲಿ, ಟಾಪ್ ಕಾಲೇಜಸ್ಸಲ್ಲಾದರೆ ಸೀಟ್ ಅದು ತುಂಬ ಕಡಿಮೆ ಇರುತ್ತೆ. ಅಂಥ ಸೀಟ್ಗಳಲ್ಲಿ ಆವಾಗ ನೀವು ಈ ಸೀಟ್ ಮ್ಯಾಟ್ರಿಕ್ಸ್ನ ನೋಡ್ಕೊಂಡೋಗಿ, ಅಲ್ಲಿ ಎಷ್ಟು ಮ್ಯಾನೇಜ್ಮೆಂಟಲ್ಲಿ ಸೀಟ್ ಇದ್ದಾವೆ, ಅಲ್ಲಿ ತುಂಬ ಕಡಿಮೆ ಇದೆಯಾ ಮ್ಯಾನೇಜ್ಮೆಂಟ್ ಸೀಟು. ಜಸ್ಟ್ ಅದು ನೋಡಿ, ಈಗ ಒಂದು ಕಾಲೇಜಸ್ 100 ಸೀಟ್ಸ್ ಇತ್ತಪ್ಪ, ಅದರಲ್ಲಿ ನಾನು 45 ಅದು ಕೊಡ್ತೀನಿ, 35 ಕೊಡ್ತೀನಿ, ಇನ್ನು 20 ಸೀಟ್ಸ್ ಇದ್ದಾವೆ, ಅದರಲ್ಲಿ ಆಲ್ರೆಡಿ ಒಂದು 10 ಮೆಂಬರ್ಸ್ ಅಡ್ಮಿಷನ್ ಆಗಿದ್ದಾರೆ, ಆ ರೆಕಾರ್ಡ್ ನೋಡ್ತೀನಿ, ಇನ್ನೂ 5 ಸೀಟ್ಸ್ ಇದ್ದಾವೆ, ಆವಾಗ ಮಾತ್ರ ಹೋಗಿ ಮ್ಯಾನೇಜ್ಮೆಂಟ್ಗೆ. ಸುಮ್ಮನೆ ಸ್ಟಾರ್ಟಿಂಗೇ ಒಂದು 500 ಸೀಟ್ಸ್ ಇದ್ದರೂ ನೀವು ಮ್ಯಾನೇಜ್ಮೆಂಟಲ್ಲಿ ಹೋಗ್ತೀನಿ ಅಂತಂದರೆ ತಪ್ಪು. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಸೀಟ್ ಮ್ಯಾಟ್ರಿಕ್ಸ್ನ ನೋಡ್ಕೊಳ್ಳಿ ಎಲ್ಲರೂ. ಈ PDF ಬೇಕಾದ್ರೆ ಗ್ರೂಪಲ್ಲಿ ಹಾಕ್ತೀನಿ, ಯಾರು ಗ್ರೂಪಲ್ಲಿ ಜಾಯ್ನ್ ಆಗಿಲ್ಲ ಅಂದರೆ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಮುಂದೆ ಬರುವಂಥ ಎಲ್ಲ ಒಂದು ಅಪ್ಡೇಟ್ ಆದರೆ ನಮ್ಮ ಚಾನಲ್ ಸಿಗ್ತಿರುತ್ತೆ. ಟೇಕ್ ಕೇರ್ ಗೈಸ್, ಲವ್ ಯು ಆಲ್. ವಿಡಿಯೋ ಎಷ್ಟ ಆಯ್ತು ಅಂದರೆ ನಿಮ್ಮ ಒಂದು ಲೈಕ್ ಆದರೆ ಆಗಲಿ, ಇಲ್ಲ ಒಂದು ಆರ್ಟ್ ಸಿಂಬಲ್ ಅದು ಹಾಕಿ ಕಮೆಂಟಲ್ಲಿ ಹಾಕಿ. ಯಾಕಂದರೆ ನೀವೊಂದು ಹಾಕುವಂಥ ಕಮೆಂಟ್ಸು ನನಗೆ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಎನ್ಕರೇಜ್ ಸಿಕ್ಕಂಗಾಗುತ್ತೆ. ಟೇಕ್ ಕೇರ್ ಗೈಸ್, ಲವ್ ಯು, ಟಾಟಾ, ಬಾಯ್.